ಹಲೋ, ಇವತ್ತಿನ ವಿಡಿಯೋದಲ್ಲಿ 15 ಮಾರ್ಕ್ಸಿಗೆ ಹೈಯರ್ ಪರ್ಚೇಸ್ ಸಿಸ್ಟಮ್ ಹೇಗೆ ಕೇಳ್ಬೋದು ಕ್ವಶನನ್ನು ಅಂಥೇಳಿ ಹೇಳ್ಕೊಡ್ತೇನೆ. ಒಂದು ಸಣ್ಣ ಪ್ರಾಬ್ಲಮ್ಮು, ಇದರಲ್ಲಿ ಯಾವ ರೀತಿ ವೆರೈಟಿ ಪ್ರಾಬ್ಲಮ್ ಬರುತ್ತೆ ಅಂತ ಲಾಸ್ಟಿಗೆ ಹೇಳ್ತೇನೆ. ರಘುನಾಥ್ ಪರ್ಚೇಸ್ ಎ ಕಾರ್ ಆನ್ ಹೈಯರ್ ಪರ್ಚೇಸ್ ಸಿಸ್ಟಮ್. ಕ್ಯಾಶ್ ಪ್ರೈಸ್ ಆಫ್ ದ ಕಾರ್ ವಾಸ್ 10,000. DP means down payment is 2,000. Remaining 4,000 in 2 equal installment. ಅಂದರೆ ರಿಮೈನಿಂಗ್ ಇನ್ 2 ಈಕ್ವಲ್ ಇನ್ಸ್ಟಾಲ್ಮೆಂಟ್. ನಾನು ಇಲ್ಲಿ 4,000 ಅಂತ ಬಂದೀನಿ ಅಂದರೆ 10,000ದಲ್ಲಿ 2,000 ಹೋದರೆ ಉಳಿಯೋದೆಷ್ಟು? 8,000, ರೈಟ್? 8,000ಅನ್ನು ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂದರೆ 4,000 ರುಪೀಸ್ 4,000 ಎರಡು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬೇಕು. ಸೊ ಇಲ್ಲಿ ಕ್ಯಾಶ್ ಪ್ರೈಸ್ 10,000, ಡೌನ್ ಪೇಮೆಂಟ್ 2,000, ರಿಮೈನಿಂಗ್ 2 ಈಕ್ವಲ್ ಇನ್ಸ್ಟಾಲ್ಮೆಂಟ್ 4,000 ಅಂದರೆ ಕ್ಯಾಶ್ ಪ್ರೈಸು ಮತ್ತು ಇನ್ಸ್ಟಾಲ್ಮೆಂಟು ಡೌನ್ ಪೇಮೆಂಟ್ ಇವು ಮೂರನ್ನು ಟೋಟಲ್ ಮಾಡಿದಾಗ ನಮಗೆ 10,000 ಸರಿಯಾಗುತ್ತೆ. ಅಂದರೆ ಇಲ್ಲಿ ಇಂಟ್ರೆಸ್ಟ್ ಅನ್ನುವಂಥದ್ದು ಇನ್ಸ್ಟಾಲ್ಮೆಂಟಲ್ಲಿ ಸೇರಿಲ್ಲ. ಸೊ ನಾವು ಸಪ್ರೇಟಾಗಿ ಇಂಟ್ರೆಸ್ಟನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರಲ್ಲಿ ಇದೊಂದು ಈಸಿಯೆಸ್ಟ್ ಪ್ರಾಬ್ಲಮ್. ಓಕೆ, ಅದಾದ ನಂತರದಲ್ಲಿ ನೆಕ್ಸ್ಟ್ ಇಂಟ್ರೆಸ್ಟ್ ರೇಟು ಡಿಪ್ರಿಸಿಯೇಷನ್ನು ಕೊಟ್ಟಿರಬೇಕು. ಇಂಟ್ರೆಸ್ಟ್ ರೇಟ್ 10% ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ 20%. ಇಟ್ಸ್ ಇನ್ ಸ್ಟ್ರೈಟ್ ಲೈನ್ ಮೆಥಡ್. ಸ್ಟ್ರೈಟ್ ಲೈನ್ ಮೆಥಡು ಡಿಮಿನಿಷಿಂಗ್ ಅಂತೈತೆ. ಸ್ಟ್ರೈಟ್ ಲೈನ್ ಮೆಥಡ್ ಅಂದರೆ ಒಮ್ಮೆ ನೀವು ಕ್ಯಾಶ್ ಪ್ರೈಸ್ ಮೇಲೆ ಇಂಟ್ರೆಸ್ಟನ್ನು 20% ಕಂಡಿಡ್ಕೊಂಡ್ರೆ ಮುಗೀತು, ಎಲ್ಲ ವರ್ಷಕ್ಕೂ 2,000ನೇ ಹಾಕ್ತೀವಿ. ಅದೇ ಡಿಮಿನಿಷಿಂಗ್ ವ್ಯಾಲ್ಯೂ ಮೆಥಡ್ ಅಂದರೆ ಈ 10,000ದಲ್ಲಿ ಮೊದಲನೇ ವರ್ಷ 2,000 ನೀವು 10,000 ಇಂಟು 20% ಮಾಡಿದಾಗ 2,000 ಬರುತ್ತಲ್ವ. ಎರಡನೇ ವರ್ಷ ಕ್ಯಾಲ್ಕುಲೇಟ್ ಮಾಡ್ತಾ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಬೈ ಡಿಡಕ್ಟಿಂಗ್ ದ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಫ್ರಮ್ ದ ಕ್ಯಾಶ್ ಪ್ರೈಸ್ ಆಫ್ ದ ಸೆಟ್. 10,000ದಲ್ಲಿ 2,000ವನ್ನು ಲೆಸ್ ಮಾಡಿ 8,000ದಲ್ಲಿ ಕಂಡುಹಿಡಿಬೇಕಾಗತ್ತೆ. ಸೊ ಡಿಪ್ರಿಸಿಯೇಷನ್ ಬಗ್ಗೆ ಮಾತಾಡಾಯಿತು. ನೆಕ್ಸ್ಟು ಇಲ್ಲಿ ಬರ್ದೀನಿ ನೋಡಿ, ಡಿಪ್ರಿಸಿಯೇಷನ್ 10,000 20%. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು, ಪ್ರಾಬ್ಲಮಲ್ಲಿ ಇಂಟ್ರೆಸ್ಟ್ ರೇಟ್ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ರೇಟ್ ಕೊಟ್ಟಿಲ್ಲ ಅಂದರೆ ನಾವು ಯಾವ ಮೆಥಡನ್ನು ಯೂಸ್ ಮಾಡ್ತೀವಿ? ರೇಷಿಯೋ ಮೆಥಡನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಅದನ್ನು ಆ ಪ್ರಾಬ್ಲಮನ್ನು ಮಾಡಿಸಿನಿ, ಎರಡೇ ಪ್ರಾಬ್ಲಮ್ಮು. ಇನ್ ಕೇಸ್ ಕೇಳಿದ್ರೆ ಅದು 5 ಮಾರ್ಕ್ಸಿಗೆ ಕೇಳ್ಬೋದು, 15 ಮಾರ್ಕ್ಸಿಗೆ ಈ ರೀತಿ ಪ್ರಾಬ್ಲಮ್ಮು. ಮತ್ತು ನಾನು ಕ್ಲಾಸಲ್ಲಿ ಲಾಸ್ಟಿಗೆ ಮಾಡಿಸಿದ್ದೆ ಒಂದು 37,240, ಟೋಟಲ್ 40,000 ಆಗುತ್ತೆ. 2,860 ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇನ್ಕ್ಲೂಡೆಡ್ ಇಂಟ್ರೆಸ್ಟು. ಆ ಪ್ರಾಬ್ಲಮ್ಮು ಮತ್ತು ಈ ಪ್ರಾಬ್ಲಮ್ ಎರಡನ್ನು ಫೋಕಸ್ ಮಾಡಿ. ಸೊ ನಾವು ಡಿಪ್ರಿಸಿಯೇಷನ್ ನಮಗೆ ಈಸಿಯಾಗಿ ಕಂಡಿಡಿದ್ವಿ. ಸ್ಟ್ರೈಟ್ ಲೈನ್ ಮೆಥಡು 10,000 ಟು 20% 2,000. ಇಂಟ್ರೆಸ್ಟ್ ಆಲ್ವೇಸ್ ಕ್ಯಾಲ್ಕುಲೇಟೆಡ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್. 10,000ರಿಂದ ಮೊದಲನೇ ಡೌನ್ ಪೇಮೆಂಟ್ 2,000 ಕಳೆದ ಉಳಿಯೋದೆಷ್ಟು? 8,000. ಮೊದಲನೇ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ತಕ್ಷಣ ಫಸ್ಟ್ ಇಂಟ್ರೆಸ್ಟನ್ನು ಕಟ್ತೀವಿ, 8,000 ಇಂಟು 10% 800 ಕಟ್ತೀವಿ. ಮತ್ತು ಎರಡನೇ ಇನ್ಸ್ಟಾಲ್ಮೆಂಟ್ ಕಟ್ಟಿದ ತಕ್ಷಣ 8,000 ಮೈನಸ್ 4,000. ಎರಡನೇ ಇನ್ಸ್ಟಾಲ್ಮೆಂಟ್ ಕಟ್ಟೋ ಅಷ್ಟೊತ್ತಿಗೆ ನಮಗೆ ಎಷ್ಟು ಬಾಕಿ ಇರುತ್ತೆ? 10,000ದಲ್ಲಿ 2,000 ಲೆಸ್ ಮಾಡಿದಾಗ 8,000 ಉಳಿಯುತ್ತೆ. ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಿಗೆ ಇಂಟ್ರೆಸ್ಟ್ ಕಟ್ಟಿದ್ವಿ. ಅದರ ಜೊತೆಗೆ 4,000 ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿರ್ತೀವಲ್ಲ, ಅವಾಗ ಉಳಿಯೋದಷ್ಟು ಕೇವಲ 4,000. ಆ 4,000 ಮೇಲೆ 10% ಕೊಟ್ಟಾಗ 400 ರೂಪಾಯಿ ಬರುತ್ತೆ. ಸೊ ಇವಿಷ್ಟು ನಮಗೆ ಬೇಕಾಗಿರೋದು ಕ್ಯಾಲ್ಕುಲೇಷನ್. ಒಂದು ಡಿಪ್ರಿಸಿಯೇಷನು, ಇನ್ನೊಂದು ಇಂಟ್ರೆಸ್ಟು. ನಾವು ಇನ್ ದ ಬುಕ್ಸ್ ಆಫ್ ಶ್ರವಣ್, ಅಲ್ಲಿ ಹೆಸರು ಕೊಟ್ಟಿಲ್ಲ, ರಘುನಾಥ್ ಒಬ್ಬನದ್ದೇ ಹೆಸರಿದೆ. ಇನ್ ದ ಬುಕ್ಸ್ ಆಫ್ ಶ್ರವಣ್ ಲಿಮಿಟೆಡ್ ಕಾರ್ ಅಕೌಂಟ್. ಕಾರ್ ಅಕೌಂಟ್ ಮಾಡು, ಇಲ್ಲಿ ಮೇಜರ್ ಕಾರ್ ಅಕೌಂಟು ಹೈಯರ್ ಸೆಲ್ಲರ್ ಅಕೌಂಟ್ ಇರುತ್ತೆ. ಸೊ ಡೆಬಿಟ್ ಟು ಕ್ರೆಡಿಟ್ ಎಲ್ಲ ಬರೀಬೇಕು. ಸೊ ನಾವು ಕಾರ್ ಅಕೌಂಟಲ್ಲಿ ಫಸ್ಟ್ ಯಾರಿಗೆ ನೀವು ಕಾರ್ ಅಕೌಂಟು, ಇಟ್ಸ್ ಎ ಕಾರ್ ಅಕೌಂಟ್ ವಿಚ್ ಇಸ್ ಪ್ರಿಪೇರ್ಡ್ ಬೈ ಇನ್ ದ ಬುಕ್ಸ್ ಆಫ್ ಹೈಯರ್ ಪರ್ಚೇಸರ್. ಓಕೆ, ಹೈಯರ್ ಪರ್ಚೇಸರ್ ಬುಕ್ಕಲ್ಲಿ ಮಾಡೋದು. ಸೊ ಕಾರ್ ಅಕೌಂಟ್ ಇದರಲ್ಲಿ ಜರ್ನಲ್ ಎಂಟ್ರಿ ಹೇಗೆ ಬರೆಯೋದು ಅಂದರೆ, ಫಸ್ಟ್ ನಾನು ಎಂಟ್ರಿ ಫಸ್ಟ್ ಹೇಳ್ಕೊಡ್ತೀನಿ. ಡೌನ್ ಪೇಮೆಂಟ್ ಯಾರಿಗೆ ಕೊಡೋದು? ಹೈಯರ್ ಸೆಲ್ಲರಿಗೆ. ಟು ಹೈಯರ್ ಸೆಲ್ಲರ್ ಅಕೌಂಟ್ ಎಷ್ಟು ಕೊಟ್ವಿ? 2,000. ಇಲ್ಲಿ ಡೇಟ್ ಯಾವಾಗಲೂ ಡೌನ್ ಪೇಮೆಂಟ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್ 31 ಇರುತ್ತೆ, 1/1/2000. ಎಕ್ಸಾಮಿನಲ್ಲಿ ಪ್ರಾಬ್ಲಮಲ್ಲಿ ಯಾವ ಡೇಟ್ ಕೊಟ್ಟಿರ್ತಾರೋ ಅದನ್ನು ಬರೀರಿ. 2,000 ಕೊಡ್ತೀವಿ. ಸೊ ಡೌನ್ ಪೇಮೆಂಟ್ ಪೇ ಮಾಡಿ ಐ ಸ್ಟಾರ್ಟ್ ರನ್ನಿಂಗ್ ದ ಕಾರ್ನ ಯೂಸ್ ಮಾಡ್ತೀನಿ. ಬಟ್ 1 ವರ್ಷ ಆದ ತಕ್ಷಣ ನಂಗೆ ಏನು ಕೊಡಬೇಕು? ಡಿಪ್ರಿಸಿಯೇಷನ್. ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಆಲ್ರೆಡಿ ಕಂಡಿಡ್ತೀವಿ ನೋಡಿ. ಸೊ 2,000 ಕೊಡ್ತೀವಿ. ಡಿಪ್ರಿಸಿಯೇಷನ್ ಕೊಟ್ಟ ತಕ್ಷಣ ನಮಗೆ ನೆನಪಾಗಬೇಕು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಾಕಿ ಇದೆ ಅಂತೇಳಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಟು ಹೈಯರ್ ಸೆಲ್ಲರ್ ಅಕೌಂಟ್ 4,000 ಕೊಡ್ತೀವಿ. ಇನ್ಸ್ಟಾಲ್ಮೆಂಟ್ ಅಂತ ಬರ್ದೀನಿ ನೋಡಿ, ಇನ್ಸ್ಟಾಲ್ಮೆಂಟ್. ಓಕೆ, ನೆಕ್ಸ್ಟ್ ಉಳಿದಿದ್ದನ್ನು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. 2, 4, 6 ಯಾವ ಕಡೆ ಜಾಸ್ತಿ ಇದೆ ನೋಡ್ತೀವಿ, ಅದನ್ನು ಮೇಯ್ನ್ ಬ್ಯಾಲೆನ್ಸ್ ಆಗ್ತಾ ಅಂತೀವಿ. ಉಳಿದಿರೋ ಬ್ಯಾಲೆನ್ಸನ್ನು ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮಾಡ್ತೀವಿ. ಸೊ 4,000 ಆಗುತ್ತೆ. ಮತ್ತು ವಿ ಸ್ಟಾರ್ಟ್ಸ್ ರನ್ನಿಂಗ್ ದ ಕಾರ್ ನೋಡ್ಸೋಕ್ಕೆ ಶುರು ಮಾಡ್ತೀವಿ. ಸೊ ಎಟ್ ದ ಎಂಡ್ ಆಫ್ ದ ಇಯರ್ ನಾವು ಮತ್ತೆ ಸ್ಟ್ರೈಟ್ ಲೈನ್ ಮೆಥಡಲ್ಲಿ ಆಗಿದ್ದರಿಂದ ಡಿಪ್ರಿಸಿಯೇಷನ್ 2,000 ಕೊಡ್ತೀವಿ. ಮತ್ತು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮಾಡ್ತೀವಿ. ಎಷ್ಟು? 4,000. ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಲ್ವಾ, 4,000 ಕಟ್ತೀವಿ. ಟು ಹೈಯರ್ ಸೆಲ್ಲರ್ ಅಕೌಂಟ್ ಟೋಟಲ್ 8,000 ಆಗುತ್ತೆ. ಹೈಯೆಸ್ಟ್ ಈ ಕಡೆ ಇರೋದು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 6,000, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,000. ಇಷ್ಟೇ ಕಾರ್ ಅಕೌಂಟ್ ಅಂದರೆ. ಇದರಲ್ಲಿ ಏನೂ ಬದಲಾವಣೆ ಇಲ್ಲ. ಇದಕ್ಕೆ ಜರ್ನಲ್ ಎಂಟ್ರಿ ಹೇಗೆ ಬರೆಯೋದು ಅಂದರೆ, ಕಾರ್ ಅಕೌಂಟ್ ಡೆಬಿಟೆಡ್ ಟು ಹೈಯರ್ ಸೆಲ್ಲರ್ ಅಕೌಂಟ್ ಬೀಯಿಂಗ್ ಡೌನ್ ಪೇಮೆಂಟ್ ಮೇಡ್.
ಕಾರ್ ಅಕೌಂಟ್ ಡೆಬಿಟೆಡ್ ಟು ಹೈಯರ್ ಸೆಲ್ಲರ್ ಅಕೌಂಟ್ ಬೀಯಿಂಗ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಯ್ಡ್. ಆಯಿತಾ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ ಬರೀರಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಡ್ಯೂ. ಪೇಯ್ಡ್ ನಾವು ಹೈಯರ್ ಸೆಲ್ಲರ್ ಅಕೌಂಟಲ್ಲಿ ಮಾಡ್ತೀವಿ. ಡಿಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಕಾರ್ ಅಕೌಂಟ್ ಬೀಯಿಂಗ್ ಡಿಪ್ರಿಸಿಯೇಷನ್ ಟ್ರಾನ್ಸ್ಫರ್ಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಥವಾ ಡಿಪ್ರಿಸಿಯೇಷನ್ ಚಾರ್ಜ್ಡ್. ಅಷ್ಟು ಬರ್ತೈತೆ. ಬ್ಯಾಲೆನ್ಸ್ ಕ್ಯಾರಿ ಡೌನಿಗೆ ಯಾರು ಜರ್ನಲ್ ಎಂಟ್ರಿ ಬರೆಯಲ್ಲ. ಅದೇ ರೀತಿ 2ನೇ ವರ್ಷಕ್ಕೂ ಕ್ಯಾರಿ ಮಾಡಿದ್ರೆ ಆಯಿತು. ಸೊ ಈಗ ಹೈಯರ್ ಸೆಲ್ಲರ್ ಅಕೌಂಟನ್ನು ನೋಡೋಣ ಹೋಗಿ. ಹೈಯರ್ ಸೆಲ್ಲರ್ ಅಕೌಂಟ್ ಏನು ಹೇಳುತ್ತೆ? ಸೊ ಹೈಯರ್ ಸೆಲ್ಲರ್ ಅಕೌಂಟಲ್ಲಿ ಟು ಬ್ಯಾಂಕ್ ಅಕೌಂಟ್ ಅದು ಬರೆಯೋಕ್ಕಿಂತ ಮುಂಚೆ ನಾವಿಲ್ಲಿ ಕಾರ್ ಅಕೌಂಟಲ್ಲಿ ಟು ಹೈಯರ್ ಸೆಲ್ಲರ್ ಅಕೌಂಟ್ ಇದೆಯಲ್ಲ, ಅದೇನಾಗುತ್ತೆ, ಹೈಯರ್ ಸೆಲ್ಲರ್ ಅಕೌಂಟಲ್ಲಿ ಬೈ ಕಾರ್ ಅಕೌಂಟ್ 2000. ಅದೇ ರೀತಿ ಇನ್ನೊಂದು ಎಂಟ್ರಿ ಇದೆ ನೋಡಿ ಇಲ್ಲಿ, ಟು ಹೈಯರ್ ಸೆಲ್ಲರ್ ಅಕೌಂಟ್ ಅಂತಿದೆ ಅಲ್ವಾ, ಅದು ಇಲ್ಲಿ ಏನಾಗುತ್ತೆ, ಬೈ ಕಾರ್ ಅಕೌಂಟ್ 4000. 2000 4000 ಕೊಡ್ತೀವಿ. ಅಂದರೆ ಹೈಯರ್ ಸೆಲ್ಲರಿಗೆ ನಾವು ಪೇ ಮಾಡ್ತಾ ಇದ್ದೀವಿ. ಕಾರ್ ಪರ್ಚೇಸ್ ಮಾಡಿರುವಾಗ ಡೌನ್ ಪೇಮೆಂಟ್ ಕೊಟ್ಟಿರೋ 2000, ಫಸ್ಟ್ ಇನ್ಸ್ಟಾಲ್ಮೆಂಟ್ 4000. ಅಷ್ಟು ಕೊಟ್ಟರೆ ಸಾಕಾಗಲ್ಲ, ಅವನಿಗೇನು ಬೆನಿಫಿಟ್ ಬೇಕಲ್ವ. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿ, ಇಂಟ್ರೆಸ್ಟ್ 800 ರೂಪಾಯಿ ಕೊಡ್ತೀವಿ. ಅವಿಷ್ಟು ಟೋಟಲ್ ಮಾಡಿ 6800 ಬ್ಯಾಂಕ್ ಅಕೌಂಟಿಗೆ ಹಾಕ್ತೀವಿ. ಟು ಬ್ಯಾಂಕ್ ಅಕೌಂಟ್ 6800 ಹಾಕ್ತೇವೆ. ಅದೇ ರೀತಿ 2ನೇ ವರ್ಷ ಟು ಹೈಯರ್ ಸೆಲ್ಲರ್ ಇದೆ, ಅದೇನಾಗುತ್ತೆ, ಬೈ ಕಾರ್ ಅಕೌಂಟ್ ವೈಸ್ ವರ್ಷ ಬೈ ಕಾರ್ ಅಕೌಂಟ್ 4000. ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸಲ್ಲಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ವ, ಇಲ್ಲಿ ಇಂಟ್ರೆಸ್ಟ್ನ ಆ 400 ರೂಪಾಯಿನ ಬರೆದ್ರಾಯಿತು. ಸೊ 400 ಇಲ್ಲೇ ನೋಡಿ, 10,000ದಲ್ಲಿ 2000 ಕೊಟ್ವಿ, 4000 ಕೊಟ್ವಿ ಅಲ್ವಾ, 6000 ಉಳಿಯೋದು 4000 ಅಲ್ವಾ. ಆ 4000 ಫಸ್ಟ್ ಸೆಕೆಂಡ್ ಇನ್ಸ್ಟಾಲ್ಮೆಂಟು 400 ರೂಪಾಯಿ, 4000 ಇಂಟು 10% 400 ರೂಪಾಯಿ ಬರುತ್ತೆ. ಟು ಬ್ಯಾಂಕ್ ಅಕೌಂಟ್ 4400 ರೂಪಾಯಿ ಮಾಡ್ತೀವಿ. ಇಲ್ಲಿಗೆ ಹೈಯರ್ ಸೆಲ್ಲರ್ ಅಕೌಂಟ್. ಡಿಪ್ರಿಸಿಯೇಷನ್ ಅಕೌಂಟ್ ವೆರಿ ಈಸಿ. ಕಾರ್ ಅಕೌಂಟಲ್ಲಿ ಬೈ ಡಿಪ್ರಿಸಿಯೇಷನ್ ಇದೆ, ಇಲ್ಲಿ ಟು ಕಾರ್ ಅಕೌಂಟ್ 2000 ಟ್ರಾನ್ಸ್ಫರ್ ಮಾಡ್ತೀವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ. ಇಂಟ್ರೆಸ್ಟ್ ಅಕೌಂಟು ಅಷ್ಟೇ ಸಿಂಪಲ್, ಇಲ್ಲಿ ಬೈ ಇಂಟ್ರೆಸ್ಟ್ ಅಂತಿದೆ, ಇಲ್ಲೇನಾಗುತ್ತೆ, ಟು ಹೈಯರ್ ಸೆಲ್ಲರ್ ಅಕೌಂಟ್ 800 ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಇದು ಸಿಂಪಲ್. ಇದನ್ನು 15 ಮಾರ್ಕ್ಸಿಗೆ ಕೇಳ್ಬೋದು. ಇದನ್ನು ಕೇಳಲಿಲ್ಲ ಅಂದರೆ ನಾನು ಲಾಸ್ಟ್ ಪ್ರಾಬ್ಲಮ್ ಮಾಡಿಸಿಲ್ಲ, ಅದನ್ನು ಕೇಳ್ತಾರೆ. ಒಟ್ಟು ಹೈಯರ್ ಪರ್ಚೇಸಲ್ಲಿ ಇರುವಂಥದ್ದು ಕೇವಲ 4 ಮೆಥಡ್ಗಳು. ಎಷ್ಟು ಮೆಥಡು? 4 ಮೆಥಡ್ಗಳು. ಒಂದು ಬ್ಯಾಕ್ವರ್ಡ್ ಸಿಸ್ಟಮು, ಅದು 5 ಮಾರ್ಕ್ಸಿಗೆ ಕೇಳ್ತಾರೆ. 15 ಮಾರ್ಕ್ಸಿಗೂ ಕೇಳ್ಬೋದು. ಅದನ್ನು ಈಸಿ ಇರುತ್ತೆ. ಅಲ್ಲೇ ಇಂಟ್ರೆಸ್ಟು ಕ್ಯಾಶ್ ಪ್ರೈಸು ಎರಡೂ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇನ್ನು ರೇಷಿಯೋ ಮೆಥಡ್ ಇರೋದು 2 ಪ್ರಾಬ್ಲಮು, ಅದೊಂದು ಸತಿ ನೋಡ್ಕೊಳ್ಳಿ, ತುಂಬ ಈಸಿ ಇರುತ್ತೆ. ಯಾಕಂದರೆ ಕೆಲವು ಬೇರೆ ಬೇರೆ ಚಾಪ್ಟರ್ದು ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೀನಲ್ವ. ಸೊ ಇದರಿಂದ ಇದೊಂದೇ ವೀಡಿಯೋನ ಮಾಡಿ ಹಾಕೋಕ್ಕಾಗೋದು. ಕನ್ಸೈನ್ಮೆಂಟ್ ಇದು ಹೇಗಿದ್ರು ಆಲ್ರೆಡಿ ಯೂಟ್ಯೂಬಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ರೀತಿ ಯಾವ್ದು ಬರುತ್ತೆ ಅಂದರೆ 37,240 ಒಂದು ಪ್ರಾಬ್ಲಮ್ ಇಲ್ಲ, ಅದು ಮತ್ತು ಇದು. ಇವಿಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾವುದೇ ರೀತಿಯ ಕಷ್ಟ ಇಲ್ಲ. ಈ ವಿಡಿಯೋನೊಂದು ಸತಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು.